ನೋಡಿ ಗಾಯ್ಸ್, తెల్లవారే వెలుగురే కలా పచ్చ పచ్చ పచ్చి మట్టి బొమ్మల అల్లి బిల్లి వెన్న పాల నురగల అచ్చ తెలుగు ఇంటి పూల కొమ్మల దేవదేవుడే పంపగ ఇలా దేవతే మా ఇంట అడుగే పెట్టెనంట బ్రహ్మ కళ్ళలో కాతులే మా అమ్మల మా కోసం మళ్ళీ లాలి పాడేనంట. Hey guys, welcome back to my Big Sisters 30. So yes, ಇವತ್ತು ಡೇ 2 ಸೀರೀಸ್. ಸೊ ಆ್ಯಕ್ಚುಲಿ ನಿನ್ನೆ ಡೇ 2 ಸೀರೀಸ್ ಮಾಡಬೇಕಿತ್ತು, ನಿನ್ನೆ ಆಗಲಿಲ್ಲ ಮಾಡೋದಕ್ಕೆ, ಆಚೆ ಹೋಗಿದ್ವಿ. ಜೊತೆಗೆ ನಿನ್ನೆ ಬರೀ ದೇವ್ರ ಕಾರ್ಯ ಇತ್ತು, ಸೊ ಅದನ್ನು ಯಾರು ಕ್ಯಾಪ್ಚರ್ ಮಾಡಿದ್ವಿ, ಸೊ ನಿನ್ನೆ ಮಾಡೋಕ್ಕಾಗಲಿಲ್ಲ. ಸೊ ನಿನ್ನೆ ಅದನ್ನು ಇವತ್ತು ಡೇ 2 ಅಂತ ತೊಗೊಂಡಿದ್ವಿ. ಸೊ ಟುಡೇ ಇಸ್ ಡೇ 2. ಸೊ ಇವಾಗ ನಾವು ಇವತ್ತು ಬೆಂಗಳೂರಿಗೆ ಹೋಗಬೇಕು, ರಿಸೆಪ್ಷನ್ ಇವತ್ತು ಬೆಂಗಳೂರಲ್ಲಿದೆ. ಸೊ ನಾವು ಬೆಂಗಳೂರಿಗೆ ಹೋಗಬೇಕು, ಜೊತೆಗೆ ಮನೆಯಲ್ಲಿ ಶಾಸ್ತ್ರ ಎಲ್ಲ ಇದೆಯಂತೆ. ಸೊ ಬೆಳಗ್ಗೆ ನೋಡಿ ಟೈಮ್ ತೋರಿಸ್ತೀನಿ ನೋಡಿ, ಟೈಮ್ ಬಂದು 5:51. ಇವಾಗ ಇಷ್ಟು ಬೆಳಗ್ಗೆ ಎದ್ದು ಇವಾಗ ಫಸ್ಟು ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಅದಾದಮೇಲೆ ನಾವು ಬಸ್ಸಲ್ಲಿ ಹೋಗ್ತೀವಿ. ಸೊ ಲೆಟ್ಸ್ ಗೋ. ಇವತ್ತೆಲ್ಲ ರೆಕಾರ್ಡ್ ಮಾಡ್ಕೋತೀನಿ. ಇವತ್ತು ಡೇ 2, ಲೆಟ್ಸ್ ಗೋ. ಇದು ನನ್ನ ಇವತ್ತಿನ ಔಟ್ಫಿಟ್. ಇವಾಗ ಹೋಗ್ತಾ ಇದನ್ನೇ ಹಾಕೊಂಡು ಹೋಗೋದು. ನಮ್ಮ ಪಪ್ಪಂದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕಿದ್ದಾರೆ, ನಮ್ಮ ಫುಲ್ ಶೈನ್ ಹಾಕಿದ್ದಾರೆ, ಫಿಲ್ಟರ್ ಬಾಕೊಂಡು ಈಗ ನಿಂತಿದ್ದಾರೆ. ಸೊ ಇವಾಗ ನಾವು ಹೋಗೋಕ್ಕೆ ಅಂತ ರೆಡಿ ಆಗ್ತಿದ್ದೀವಿ, ಬನ್ನಿ ಲೆಟ್ಸ್ ಗೋ. ಸೊ ಗಾಯ್ಸ್ ಹೊರಟಿದ್ದೀವಿ. ಸೊ ಟೈಮ್ ಬಂದು ಇಟ್ಸ್ ಆಲ್ಮೋಸ್ಟ್ 5:55. ನೋಡಿ ಒಂದು ಫೋಟೋಸ್ ಎಲ್ಲ ಬಂದಿದೆ. So yes, let's go. ಹೋಗೋಣ ಬನ್ನಿ. ಅವಳು ನನಗೆ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ರಿ ಗೈಸಿ, ನೋಡ್ರಿ ಏನು ರಿಯಾಕ್ಷನ್ ಕೊಡ್ತಾನೆ ನೋಡೋಣ. ನೋಡ್ರಿ ಹಂಗೆ ನೋಡಿ. ನೋಡಿ ಗಾಯ್ಸ್, 3 ಮುಂಚೆ ಸಿಟ್ಟು ಬರುತ್ತೆ. ಅಲ್ಲೋಡಿ ಮುಖ ಹೆಂಗ್ ಮಾಡ್ಕೊಂಡ್ಲಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೊ ಗೈಸ್ ಅಲ್ಲಿಗೆ ರೀಚ್ ಆಗಿದ ತಕ್ಷಣ ಗಾಡಿ ಪೂಜೆ ಎಲ್ಲ ಮಾಡಿ ಬೇಗ ಶಾಸ್ತ್ರ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಬೇಗ ಶಾಸ್ತ್ರ ಎಲ್ಲ ಮಾಡಿ ಓಡಬೇಕಿತ್ತು ಅಂದ್ಬಿಟ್ಟು ಗಾಡಿ ಪೂಜೆ ಮಾಡಿಸ್ತಾ ಇದ್ರು. ಸೊ ಫಸ್ಟು ವಧುವಿಂದ ಗಾಡಿ ಪೂಜೆ, ಆಮೇಲೆ ನಮ್ಮ ಪಪ್ಪ ಕಾಯಿ ಹೊಡಿಬೇಕಿತ್ತು ಅಂದ್ಬಿಟ್ಟು ಪ್ರದಕ್ಷಿಣೆ ಬಂದರು. ಆಮೇಲೆ ನಮ್ಮ ಪಕ್ಕದ ನೋಡಿ ಮತ್ತೆ ಫುಲ್ ಮಿಂಚಿಂಗು ಗೈಸ್, ಏನು ಫುಲ್ ಎಲ್ಲ ಮ್ಯಾಚಿಂಗ್ ಪರ್ಪಲ್ ಹಾಕ್ಕೊಂಡಿದ್ರು, ಫುಲ್ ಮಿಂಚಿಂಗು. ಸೊ ಕಾಯಿ ಟಪ್ ಅಂದರೆ ಹೊಡೆದು ಎಲ್ಲ ಶಾಸ್ತ್ರ ಎಲ್ಲ ಮುಗಿಸಿ ಒಳಗಡೆ ಹೋಗಿ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಶಾಸ್ತ್ರ ಐತಂತೆ. ಸೊ ಅಲ್ಲೂ ಎಲ್ಲ ಪೂಜೆ ಆಮೇಲೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ದೊಡ್ಡಮ್ಮನ ಫ್ರೆಂಡ್ಸ್ ಆಗಿರ್ಬೋದು, ಬಸ್ಸಲ್ಲಿ ಹೋಗಿರೋ ಎಲ್ಲ ಸ್ವಲ್ಪ ಬಂದರು. ಆಲ್ರೆಡಿ ಬಸ್ಸೆಲ್ಲ ಬಂದು ಕಾಯ್ತಾ ಇತ್ತಂತೆ ಗೈಸ್, ನಮಗೆ ಗೊತ್ತಿರಲಿಲ್ಲ. ಸೊ ಬಸ್ಸೆಲ್ಲ ಬಂದಿತ್ತು. ಸೊ ಬೇಗ ಸ್ವಲ್ಪ ಶಾಸ್ತ್ರ ಎಲ್ಲ ಮಾಡಿ ಎಲ್ಲ ಬೇಗ ಮುಗಿಸ್ಕೊಂಡು ಎಳೆ ಸೂರ್ಯನಿಂದ ನಾವು ನಮ್ಮ ಪಯಣನ ದೇವಸ್ಥಾನದ ಕಡೆ ಹೋದ್ವಿ, ವೆಂಕಟೇಶ್ವರ ದೇವಸ್ಥಾನಕ್ಕೆ. ಅಲ್ಲಿಗೆ ಹೋಗಿ ಅಲ್ಲೂ ಮತ್ತೆ ಶಾಸ್ತ್ರ ಇದೆಯಂತೆ. ಸೊ ಅಲ್ಲೂ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಬಸ್ ಹತ್ಕೊಂಡು ಹೋಗ್ಬೇಕಂತೆ. ಸೊ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಏನೂ ಗೊತ್ತಿಲ್ಲ ನಮಗೆ. ಒಟ್ಟು ಬಸ್ ಬಂದು ಅಲ್ಲಿ ಕಾಯ್ತಿದೆ ಅನ್ನೋದು ಒಂದು ಗೊತ್ತಿದೆ. ಸೊ ಈಗ ಹೋಗೋಣ ಗೈಸ್, ನಾವು ದೇವಸ್ಥಾನದ ಕಡೆ ಹೋಗಿ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಪೂಜೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹೋಗೋಣ. ಇಲ್ಲಿ ನೋಡಿ ಒಂದು ಪೋಸ್ ಕೊಡ್ತಾಯಿದ್ದಾರೆ ಎಲ್ಲ ಫೋಟೋಗೆ. ಸೊ ಇದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋಣ ಬೆಂಗಳೂರಿಗೆ. ಸೊ ಇವಾಗ ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನದ ಹತ್ರ ತುಂಬ ಹೊತ್ತೇನು ತೊಗೊಳ್ಳಿಲ್ಲ, ಹೋದ್ವಿ, ಗಾಡಿ ಪೂಜೆ ಮಾಡಿ. ಸೊ ಅಲ್ಲೊಂದು 2 ಫೋಟೋ ತಗೊಂಡು ಪ್ರದಕ್ಷಿಣೆ ಬಂದು ಹೊರಟ್ವಿ. ಈ ಕಡೆ ಬಂದರೆ ಎಲ್ಲ ಆಂಟೀಸ್ ಫುಲ್ ಮಸ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು ಗೈಸ್. ಎಂತ ಎಮೋಷ್ನಲ್ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ ಅಂದರೆ ನಾನು ಎಲ್ಲಾದರೂ ವೀಡಿಯೋ ಮಾಡ್ಕೊಂಡಿದ್ದೀನಿ, ನಂದೇ ಯಾರಿಗೂ ವೀಡಿಯೋ ಮಾಡ್ಕೊಂಡಿದ್ದೀನಿ, ತುಂಬ ಮನಸ್ಸಿಗೆ ನೋವಾಗುತ್ತೆ. ಸೊ ಆಂಟೀಸ್ ಎಲ್ಲ ಫುಲ್ ಮಸ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು. ಅದನ್ನು ನೋಡಿ ನಾವು ಎಂಜಾಯ್ ಮಾಡಿ ಅವರು ಎನ್ಕರೇಜ್ ಮಾಡಿದ್ವಿ. ಸೊ ತುಂಬ ಹೊತ್ತು ಕುಣಿದ್ವಿ ಗೈಸ್, ತುಂಬ ಹೊತ್ತು ಕುಣಿದ್ವಿ. ನಂದೇ ಯಾರು ವೀಡಿಯೋ ಮಾಡ್ಕೊಂಡಿಲ್ಲ ಗೈಸ್, ತುಂಬ ಬೇಜಾರಾಗುತ್ತೆ ಅಂತೀವಿ. ಆಲ್ಮೋಸ್ಟ್ 1 ಅವರ್ ಕುಂದಿದ್ದೀನಿ ಗೈಸ್ ನಾನು. ಆಮೇಲೆ ಕೇಳಬೇಕಾ ನಮ್ಮ ಬಾಬು ಅಣ್ಣನ ಎಂಟ್ರಿ ಆಯಿತು. ನಮ್ಮ ಬಾಬು ಅಣ್ಣನ ತುಂಬ ಫೋರ್ಸ್ ಮಾಡ್ತಾ ಹೇಳಿದ್ರು. ಅವರು ಸುಮ್ಮನೆ ನಿಂತಿದ್ರು ಅಷ್ಟೇ ನೋಡಿ, ಏನು ಮಾಡ್ತಿಲ್ಲ, ಅವ್ರು ಸುಮ್ಮನೆ ನಿಂತಿದ್ದಾರೆ.
ಎಷ್ಟು ಎಂಕರೇಜ್ ಮಾಡ್ತಿದ್ರು ನೋಡಿ. ಸುಮ್ಮನೆ ನಿಂತಿದ್ದಾರೆ ಅಮ್ಮ. ಆಮೇಲೆ ತಿರುಗ್ಬಿಟ್ಟು ಬಾಬೋಣ ಕುಮಾರ್ ಅದಕ್ಕೆ ತಿರುಗ್ಬಿಟ್ಟು ಒಂದು ಲುಕ್ ಕೊಟ್ಟರು. ಆಮೇಲೆ ನಾವು ಹೋಗ್ಬಿಟ್ಟು ಮುಂದ್ಗಡೆ ಒಂದು ವ್ಯೂ ನೋಡಿಕೊಂಡು ಹೆಂಗೆ ಮುಂದ್ಗಡೆ ಒಂದು ಸೀರೆ ಕೂತ್ಕೊಂಡ್ಬಿಟ್ಟು ಆಮೇಲೆ ಅಲ್ಲೇ ಮಲ್ಕೊಂಡು ಅಲ್ಲೇ ಎದ್ದು ಎಲ್ಲ ಆಗಿ ಸೊ ಹೋಗಿ ರೀಚ್ ಆದ್ವಿ. ಲೈಕ್ ಸ್ವಲ್ಪ ಏನೋ ರಾಹುಕಾಲನೇ ಏನೋ ಟೈಮಿಂಗ್ ಆಗಿದೆ ಅಂದ್ಬಿಟ್ಟು ಒಳಗಡೆ ಎಲ್ಲ ಬಿಡಲಿಲ್ಲ, ಆಚೆನೇ ಇದ್ವಿ. ದೊಡ್ಡಮ್ಮವರು ಬಂದಿರಲಿಲ್ಲ ಒಳಗಡೆ ಹೋಗೋಕ್ಕೆ, ಅದರಿಂದನೇ ತುಂಬ ಹೊತ್ತು ನಾವು ಆಚೆನೇ ನಿಲ್ಬೇಕಾಯಿತು ನೋಡಿ. ನಾವು ಫುಲ್ ಕೂಲಿಂಗ್ ಗ್ಲಾಸ್ ತಗೊಂಡು ದೊಡ್ಡಮ್ಮ ಅವರು ಒಂದು ಸ್ವಲ್ಪ ಡಿಲೇ ಆಯಿತು, ಅದಕ್ಕೋಸ್ಕರ ಲೇಟ್ ಆಗಿದೆ ಅಷ್ಟೇ. ಅಷ್ಟರಲ್ಲಿ ರಾಹುಕಾಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ರಾಹುಕಾಲ ಮುಗಿಯೋ ತನಕ ಕಾದು ಅಷ್ಟರಲ್ಲಿ ಊಟ ಎಲ್ಲ ಆಗಿರಲಿಲ್ಲ. ನಾವು ಇಲ್ಲೇ ಬಂದು ಊಟ ಮಾಡೋದು ಅಂದ್ಬಿಟ್ಟು ಎಲ್ಲನೂ ಊಟಕ್ಕೆ ಕಳಿಸಿದ್ರು. ಊಟ ಮಾಡ್ಕೊಂಡು ಬಂದು ಆಮೇಲೆ ಒಳಗಡೆ ಹೋಗ್ಬೇಕಿತ್ತಂತೆ. ಸೊ ಗೈಸ್ ನಾವು ಇವಾಗ ಗೆಟಿಂಗ್ ರೆಡಿ ಫಾರ್ ದಿ ರಿಸೆಪ್ಷನ್. ಸೊ ಇಲ್ಲಿ ರೆಡಿ ಆಗ್ತಿದ್ರೆ ಕನ್ವೆನ್ಷನ್ ಹಾಲಿಗೆ ರೀಚ್ ಆಗಿದೆ ನಾವು. ಸೊ ರೂಮ್ಸ್ ಕೂಡ ಚೆನ್ನಾಗಿರೋ ಸಿಕ್ಕಿದೆ, ಕನ್ವೆನ್ಷನ್ ಒಳಗಡೆನೆ ಸಿಕ್ಕಿದೆ. ಸೊ ನೋಡಿ ಇವತ್ತಿನ ನನ್ನ ಔಟ್ಫಿಟ್ನ ಫುಲ್ ಆಮೇಲೆ ರೆಡಿ ಆಗೊಟ್ಟಿಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ, ಕಮ್ ಆನ್. നിന്റെ കുഴി കണ്ടപ്പോ അടിവയറ്റില് മഞ്ഞുള്ള രാത്രി നിന്റെ ചിരിയത് കണ്ടപ്പോ അയ്യോ നെഞ്ചിലൊരാതി. ಗೈಸ್ ನಾವೀಗ ರೆಡಿ ಆಗಿ ಸೊ ಗೈಸ್ ಬನ್ನಿ ಗೈಸ್ ಈಗ ಹೋಗೋಣ. ಸೊ ಗೈಸ್ ನೋಡಿ ಗೈಸ್ ಹಿಂಗೆ ರೆಡಿ ಆಗಿದ್ದಾರೆ. ಸೊ ಗೈಸ್ ಹಿಂಗೆ ರೆಡಿ ಆಗಿದ್ದಾರೆ. ರೂಮಲ್ಲಿ ಇವರೆಲ್ಲ ರೆಡಿ ಆಗಿದ್ದಾರೆ. ಸ್ಲಿಪ್ಪರ್ ಹಾಕೊಳ್ಳೋಣ ಹೋಗ್ತಾ ಇದ್ದಾರೆ. ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ ಅಮ್ಮ. ಗೈಸ್ ನಾವು ಕೆಳಗಡೆ ಹೋಗೋಷ್ಟೊತ್ತಿಲ್ಲಿ ಚೌಡಮ್ಮನ ಎಂಟ್ರಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಗೈಸ್. ಏನು ಸಂಭ್ರಮದಿಂದ ಕುಣಿತಿತ್ತು ಚೌಡಮ್ಮ ಅಂದರೆ, ಅಷ್ಟು ಖುಷಿಯಾಗೋದು ನೋಡೋದಕ್ಕೇನೆ. ನಾವು ಕೆಳಗಡೆ ರೆಡಿಯಾಗಿ ಹೋಗೋಷ್ಟೊತ್ತಿಲೆಲ್ಲ ಚೌಡಮ್ಮ ಬಂದಿತ್ತು, ಮೇಲ್ಗಡೆ ಅದೇ ಕರ್ಕೊಂಡು ಹೋಗ್ತಾಯಿದ್ರು. ತುಂಬ ಖುಷಿಯಾಗಿ ಕುಣಿತಿತ್ತು ಮಾತ್ರ, ಸಖತ್ತು. ತುಂಬ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು ಮಾತ್ರ. ಬೆಳಗ್ಗೆನೂ ಏನೋ ಶಾಸ್ತ್ರ ಇದೆಯಂತೆ ಅಂತ ಅಂದಿದ್ರು. ಸೊ ನೋಡಿ ಎಷ್ಟು ಚೆನ್ನಾಗಿ ಕುಣಿತಾಯಿದೆ ಅಂದರೆ ತುಂಬ ಖುಷಿ ಆಗ್ತಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಮೇಲೆ ಹೋಗ್ಬೇಕಂತೆ ಇವಾಗ. ಬನ್ನಿ ಹೋಗೋಣ ಮೇಲೆ. ಕುಣಿಯೋದೇ ನಿಲ್ಲಿಸ್ತಾ ಇಲ್ಲ ಗೈಸ್ ಚೌಡಮ್ಮ ಮಾತ್ರ, ಅಷ್ಟು ಚೆನ್ನಾಗಿ ತುಂಬ ಖುಷಿಯಾಗಿದೆ. ಆಮೇಲೆ ಈ ಕಡೆ ಇನ್ನೂ ರಿಸೆಪ್ಷನಿಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಆಮೇಲೆ ನಮ್ಮ ಅಪ್ಪ ಅಮ್ಮ ಈ ಥರ ಎಲ್ಲ ಒಂದು ವೀಡಿಯೋ ಫೋಟೋ ಎಲ್ಲ ತಗೊಂಡು ನಾವು ಆಚೆ ಬಂದು ನೋಡಿದ್ರೆ ಫುಲ್ ಸ್ಟಾಲ್ಗಳಿತ್ತು. ಪಾನಿಪೂರಿ, ಆಮೇಲೆ ಕಾಕ್ಟೇಲು, ಜ್ಯೂಸು, ತುಂಬ ಆ ಥರ ಐಸ್ ಕ್ರೀಮು, ಫ್ರೂಟ್ ಸಲಾಡು ಎಲ್ಲ ಆಚೆ ಇತ್ತು. ನಾವು ಆಚೆಯಿಂದ ಒಳಗಡೆ ಹೋಗಿದ್ದೆ, ತುಂಬ ಲೇಟು. ಅತ್ತೆಯವರು ಚಿಕ್ಕಿ ಎಲ್ಲ ಬಂದಿದ್ರು ಅಂದ್ಬಿಟ್ಟು ಅಲ್ಲೇ ತಿಂತಾ ನಿಂತಿದ್ವಿ. ಐಸ್ ಕ್ರೀಮ್, ಕೇಕು, ಅದು ಇದು ಅಂತ ಎಲ್ಲ ಇತ್ತು. ಸೊ ಆಚೆ ತಿಂದು ಒಳಗಡೆ ಬರೋಷ್ಟೊತ್ತಿಲಿ ಆಲ್ಮೋಸ್ಟ್ ಎಲ್ಲ ರಿಸೆಪ್ಷನಿಗೆ ಬಂದವರೆಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ರು. 11 ಗಂಟೆ ಆಗಿತ್ತು ಗೈಸ್ ನಾವು ಒಳಗಡೆ ಬಂದಾಗ. ಸೊ ನಾವು ಆಮೇಲೆ ಫೋಟೋ ತೆಗೆಸ್ಕೊಳಕ್ಕೆ ಅಂತ ಹೋದ್ವಿ. ಆಮೇಲೆ ನನ್ನ ಔಟ್ಫಿಟ್ ಚೆಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ವಾ. ಆಮೇಲೆ ಔಟ್ಫಿಟ್ ಚೆಕ್ ಎಲ್ಲ ಮಾಡಿಕೊಂಡು ಊಟಕ್ಕೆ ಅಂತ ಹೋದ್ವಿ. ನಮ್ಮತ್ತೆ ಕಡೆ ಇನ್ನೊಂದು ಕಡೆ ನಮ್ಮತ್ತೆ ವೀಡಿಯೋ ಮಾಡ್ತಿದ್ದೆ ಅಂತ ಕೇಳಿದ್ರು. ಆಮೇಲೆ ರಾತ್ರಿ ನಮ್ಮ ಪಪ್ಪ ನೋಡಿದ್ರೆ ಹಿಂಗೆ ಬಂದಿರಬೇಕು ಏನೋ ಅತ್ತೆ ಅವ್ರದ್ದು ಎಕ್ಸ್ಟೆನ್ಷನ್ ಹಾಕ್ಕೊಂಡು ಬಂದುಬಿಟ್ಟಿದ್ರು. ಗೈಸ್ ಶಾಕ್ ಆಗಿಬಿಟ್ಟೆ ನಾನೇ ನೋಡಿಬಿಟ್ಟು. ಇವರೇ ಬಂದಿತ್ತು. ಓದಿರಿ ಆ ಕಡೆ